ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವಾಗಂತೂ ತುಂಬ ಸೆಕೆ, ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಹೀಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನಿವತ್ತು ಅವಲಕ್ಕಿಯಿಂದ ಒಂದು ತಂಪು ಪಾನೀಯವನ್ನು ರೆಡಿ ಮಾಡ್ತಾ ಇದ್ದೀನಿ. ಇದು ತುಂಬಾ ತಂಪಾಗಿಡೋದ್ರಲ್ಲಿ ಸಹಾಯ ಮಾಡುತ್ತೆ ನಮ್ಮ ದೇಹವನ್ನು. ತುಂಬ ಹೀಟ್ ಆಗಿದ್ರೆ ಬಾಯಲ್ಲೆಲ್ಲ ಹುಗಳು ಬಂದು ಬಾಯೆಲ್ಲ ಒಂಥರ ರ್ಯಾಷಸ್ ಥರ, ಒಳಗಡೆ ಎಲ್ಲ ಹುಗಳು ಥರ ಎಲ್ಲ ಆಗುತ್ತಲ್ಲ, ಒಂಥರ ಉರಿ ಬರೋದು, ಹಾಗೆ ಮೂಗ್ ಮೇಲೆಲ್ಲ ನೋಡಿ ರೆಡ್ ಹುಗಳು, ನನಗೆ ತುಂಬ ಹೀಟ್ ಆಗಿಬಿಟ್ಟಿದೆ, ಅದೇ ಥರ ಆಗಿದೆ. ಆಮೇಲೆ ಕಣ್ಣಲ್ಲೆಲ್ಲ ಮಡ್ಡು ಬರೋದು, ಕಣ್ಣೆಲ್ಲ ಉರಿ ಆಗೋದು, ನಿದ್ದೆ ಮಾಡಿದ್ರೆ ಕಣ್ಣು ಓಪನ್ ಆಗಲ್ಲ, ಎರಡು ಕಣ್ಣು ಕೂಡ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ನೀರು ಹಾಕೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆ ಥರ ಕೆಲವರಿಗೆ ಉರಿ ಮೂತ್ರ ಈ ಥರ ತುಂಬ ಥರ ಆಗುತ್ತೆ ಹೀಟ್ ಆದರೆ. ಕೆಲವರಿಗೆ ಕೆಳಹೊಟ್ಟೆಯಲ್ಲಿ ನೋವು ಬರುತ್ತೆ. ಹೀಗೆ ತುಂಬ ಹೀಟ್ ಆದಾಗ ಈ ಥರ ಸಮಸ್ಯೆಗಳಾಗುತ್ತೆ. ಎಷ್ಟೋ ಜನರಿಗೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಹೀಟ್ ಆದಾಗ. ಯಾಕೆಂದರೆ ನಾನು ಯೋಗಕ್ಕೆ ಬರುವವರು ತುಂಬ ಜನ ಹೇಳ್ತಾರೆ ಈ ಥರ ಆಗಿದೆ, ಏನು ಮಾಡಬೇಕು ಅಂತೆಲ್ಲ ಹೇಳಿ. ತುಂಬ ಹೀಟ್ ಆದಾಗ ಈ ಥರ ತಂಪು ಪಾನೀಯಗಳನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ನಮ್ಮ ಬಾಡಿ ಹೀಟನ್ನು ಕಡಿಮೆ ಮಾಡುತ್ತೆ. ಅದರಲ್ಲೂ ಈ ಅವಲಕ್ಕಿ ಪಾನಕ ತುಂಬಾ ಒಳ್ಳೆಯದು. ನಮ್ಮದು ಕೋಸ್ಟಲ್ ಆಗಿರೋದ್ರಿಂದ ಅಲ್ಲಿಯ ಸೆಕೆ ತುಂಬ ಜಾಸ್ತಿ ಇರುತ್ತೆ, ಅಲ್ಲೆಲ್ಲ ಇದನ್ನೇ ಮಾಡ್ತಾರೆ ಜಾಸ್ತಿ. ಅದನ್ನ ಹೇಗೆ ಮಾಡೋದು ಅನ್ನೋದನ್ನು ಇವಾಗ ನಿಮಗೆ ತೋರಿಸ್ತೀನಿ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಸ್ಟವ್ಗೆ ಉರಿ ಹಚ್ಚಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಚಮಚದಷ್ಟು ತುಪ್ಪನ ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಅವಲಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ತೀನಿ. ಚೆನ್ನಾಗಿ ಹುರ್ಕೋಬೇಕು, ಗರಿ ಆಗೋವರೆಗೆ ಅವಲಕ್ಕಿನ ಹುರ್ಕೋಬೇಕು. ಈ ಬೇಸಿಗೆಗಾಲಕ್ಕೆ ಈ ರೀತಿ ಮಾಡಿಕೊಂಡು ಪಾನೀಯ ರೆಡಿ ಮಾಡಿಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಅವಲಕ್ಕಿ ಚೆನ್ನಾಗಿ ಗರಿ ಆಗಬೇಕು, ಅಲ್ಲಿವರೆಗೆ ಹುರ್ಕೊಳ್ಳೋಣ. ಗ್ಯಾಸ್ ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಅವಲಕ್ಕಿಯನ್ನು. ಉರಿ ತೆಕ್ಕೊಂಬಿಡೋಣ. ಇದು ಆರೋವರೆಗೆ ಇದರಲ್ಲೇ ಇಟ್ಕೊಳ್ಳೋಣ. ಉರಿ ತೆಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ, ಒಳ್ಳೆ ಗರಿ ಆಗಿದೆ. ಇದು ಸೌಂಡ್ ಬರ್ತಾ ಇದೆ. ಅವಲಕ್ಕಿ ಪಾನಕ ಮಾಡೋಣ. ಅವಲಕ್ಕಿ ಹುರಿದಿಟ್ಕೊಂಡಿದ್ದೀನಲ್ವ, ಅದು ಈಗ ಆರಿದೆ, ಬಿಸಿ ಇಲ್ಲ ನೋಡಿ, ಒಳ್ಳೆ ಗರಿ ಆಗಿದೆ. ಅದು ಕೈಯಲ್ಲಿ ಒಂದ್ಸರಿ ಈ ರೀತಿ ಇದು ಮಾಡ್ಕೊಂಡ್ಬಿಟ್ರೆ ಎಲ್ಲ ನುರಿದು ಹೋಗ್ಬಿಡತ್ತೆ. ಇದು ರವೆ ಥರ ಆಗತ್ತೆ. ಆದರೂ ಒಂದು ರೌಂಡು ಮಿಕ್ಸರಲ್ಲಿ ಹಾಕ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಪೌಡ್ರ್ ಥರ ಆಗಿಬಿಟ್ಟಿದೆ. ಗರಿ ಆಗಿರುತ್ತಲ್ಲ, ಇದು ಹುರ್ಕೊಂಡು ತುಂಬ ಚೆನ್ನಾಗಿ ನುರಿದೋಗಿರುತ್ತೆ ನೋಡಿ. ಇವಾಗ ಹುರ್ಕೊಂಡಂಥ ಅವಲಕ್ಕಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಇವಾಗ ನೀರು ಸೇರಿಸ್ಕೊಂಡಿದ್ದಾಯಿತು. ಈ ಬೆಲ್ಲನ ಪುಡಿ ಮಾಡಿ ಸೇರಿಸ್ಕೊಳ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ನೋಡಿ ಈ ರೀತಿ ಆಗುತ್ತೆ. ಇದಕ್ಕಿನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ. ನಮ್ಮನೆಯಲ್ಲಿ ಯಾವಾಗಲೂ ಜೋನಿ ಬೆಲ್ಲ ಇರ್ತಿತ್ತು. ಈ ಸರಿ ಜೋನಿ ಬೆಲ್ಲ ಖಾಲಿ ಆಗಿದೆ. ಇವಾಗ ಕೊಂಡೆ ಬೆಲ್ಲನ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ಸಿಹಿಗೆ ಅನುಸಾರವಾಗಿ ಹಾಕ್ಕೋಬೋದು. ಜಾಸ್ತಿ ಸಿಹಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಸಾಕು ಅಂದರೆ ನೀವು ಕಡಿಮೆ ಹಾಕ್ಕೋಬೋದು. ಅವಲಕ್ಕಿ ನೀರು ಹಾಕಿ ಸ್ವಲ್ಪ ಹೊತ್ತಲ್ಲೇ ನೀರೆಲ್ಲ ಹೀರ್ಕೊಂಬಿಟ್ಟು ಗಟ್ಟಿ ಆಗ್ತಾ ಬರುತ್ತೆ. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಇವಾಗ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೋಲ್ಡ್ ಆಗಿರುವಂಥ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ. ಇಲ್ಲ ನೀವು ಅವಲಕ್ಕಿಯನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತೀರಲ್ಲ, ಅದೇ ಟೈಮಲ್ಲಿ ನೀವು ಅದನ್ನ ಪೌಡ್ರ್ ಮಾಡ್ಕೊಳ್ಳೋ ಟೈಮಲ್ಲಿ ಏಲಕ್ಕಿ ಕೂಡ ಹಾಕಿ ಪೌಡ್ರ್ ಮಾಡ್ಕೋಬೋದು. ಏಲಕ್ಕಿ ಪೌಡ್ರು ಇದೆ ಅಂದರೆ ಆ ಥರ ಮಾಡ್ಕೊಳ್ಳೋದು ಬೇಡ. ಏಲಕ್ಕಿ ಪೌಡ್ರ್ ಇಲ್ಲ ಅಂದರೆ
ಅವಲಕ್ಕಿ ಜೊತೆಗೆ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ಏಲಕ್ಕಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕುಡಿಯೋದಕ್ಕೆ ಗ್ಲಾಸಿಗೆ ಹಾಕ್ಕೊಳ್ತೀನಿ. ಬೇಕಂದರೆ ನೀವು ಐಸ್ ಹಾಕ್ಕೋಬೋದು. ನಾನಿಲ್ಲಿ ಐಸ್ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ನಾನಿಲ್ಲಿ ಐಸ್ ಹಾಕ್ಕೊಂಡಿದ್ದೀನಿ, ತುಂಬ ತಂಪಾಗತ್ತೆ ಅಂತ ಹೇಳ್ಬಿಟ್ಟು. ಐಸ್ ಕೂಡ ಹೀಟು ಅಂತ ಹೇಳ್ತಾರೆ. ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇವಾಗ ಅವಲಕ್ಕಿ ಪಾನಕನ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತಂಪಾದಂಥ ಅವಲಕ್ಕಿ ಪಾನೀಯ ಕುಡಿಯೋದಿಕ್ಕೆ ರೆಡಿ ಆಗಿದೆ. ನೋಡಿ, ಸಖತ್ತಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಈ ಹೀಟ್ ವೆದರಿಗೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ದೇಹವನ್ನು ತಂಪಾಗಿಡೋದ್ರಲ್ಲಿ ಸಹಾಯ ಮಾಡುತ್ತೆ. ಹಾಗೆ ನಾಳೆ ಇನ್ನೊಂದು ರೀತಿ ಜ್ಯೂಸ್ ತೋರಿಸ್ತೀನಿ. ನಮ್ಮನೆಗೆ 3 ತಿಂಗಳ ಹಿಂದೆ ಯಾವುದೋ ಒಂದು ಬೆಕ್ಕು ಬಂದಿದೆ ಅಂತ ತೋರಿಸಿದ್ದೆ ಅಲ್ವಾ, ರೋಡಲ್ಲಿ. ಅದನ್ನ ನಾಯಿ ಅಟ್ಟಿಸ್ಕೊಂಡು ಹೋಗೋದಕ್ಕೆ ನೋಡ್ತಾ ಇತ್ತು. ಯಾರೋ ಸಾಕಿದ ಬೆಕ್ಕು, ಯಾಕೆಂದರೆ ಕುತ್ತಿಗೆಗೆ ಬೆಲ್ಟ್ ಎಲ್ಲ ಇದೆ ಅದಕ್ಕೆ. ಪಾಪ ಅಂತೇಳಿ ನಮ್ಮನೆ ಕರ್ಕೊಂಡು ಬಂದೆ. ಅವತ್ತಿಂದ ಅದು ನಮ್ಮ ಮನೆಯಲ್ಲೇ ಇದೆ. ನಮ್ಮನೇಲಿ ಇನ್ನೊಂದು ಬೆಕ್ಕಿದೆ ಅಲ್ಲ, ಕಪ್ಪು ಬೆಕ್ಕು. ಅದು ಅದನ್ನ ಕಚ್ಚಬೇಕು ಅಂತೇಳಿ ಅವಾಗ ಹೋಗತ್ತೆ. ಎಷ್ಟೋ ರಾತ್ರಿ ನಮಗೆ ನಿದ್ದೆ ಕೂಡ ಇರಲ್ಲ. ಯಾಕೆಂದರೆ ರಾತ್ರಿ ಟೈಮಲ್ಲಿ 2 ಬೆಕ್ಕು ಮನೆ ಒಳಗಿದೆ ಅಂದರೆ ಅದಕ್ಕೆ ಕಚ್ಚಕ್ಕೆ ಹೋಗ್ಬಿಡತ್ತೆ ಇದು. ಇನ್ನು ಆಚೆ ಬಿಟ್ವಿ ಅಂದರೆ ಅದನ್ನು ಭಯಪಟ್ಟು ಆಚೆ ಹೋಗಿದ್ರೆ, ಇನ್ನೂ ಆಚೆ ಬಿಟ್ಟರೆ ಆಚೆ ಕೂಡ ಕಚ್ಚುತ್ತೆ. ಅದು ಜೋರು ಗಲಾಟೆ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೆ ನಿದ್ದೆ ಕೂಡ ಬರಲ್ಲ. ಅದು ಗಲಾಟೆ ಮಾಡಿದ ತಕ್ಷಣ ಎದ್ದು ಹೋಗ್ಬಿಟ್ಟು ಇದನ್ನ ಓಡಿಸ್ಬಿಟ್ಟು ಅದನ್ನು ಕರ್ಕೊಂಡು ಬರ್ತೀನಿ. ಯಾಕೆಂದರೆ ಅದು ಸಾಕಿದ್ಬೇಕು ಪಾಪ, ಅದಕ್ಕೆ ಅಷ್ಟೇನು ಗೊತ್ತಾಗಲ್ಲ. ಇದಾದರೆ ಹೊರಗಡೆನೇ ಬೆಳೆದ್ಬೇಕಲ್ವ, ಅದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಅದು ತುಂಬ ಭಯ ಪಟ್ಬಿಡುತ್ತೆ. ಇಲ್ಲಿ ಅಡುಗೆ ಮನೆಗೆ ಬಂದರೆ ಹಾಲಾಕಿಟ್ಟೋದು ಕುಡಿಯೋಕ್ಕೆ ಅಂತ ಮೊದಲು ಬಂದಾಗ ಈ ಬೆಕ್ಕು ಬಂದುಬಿಡ್ತು ಅಂದರೆ ಪಾಪ ಅದು ಅಲ್ಲಿ ಸಿಂಕಲ್ಲೆಲ್ಲ ಹೋಗಿ ಮುದುರ್ಕೊಂಡು ಕೂತ್ಕೊಳ್ಳುತ್ತೆ. ಎಲ್ಲಾಗತ್ತ ಮೂಲೆಯಲ್ಲಿ ಅಲ್ಲಿ ಅಡಕ್ಕೊಂಡು ಕೂತ್ಕೊಳ್ಳುತ್ತೆ, ನಡುಕ್ತಾ ಇರುತ್ತೆ ಪಾಪ. ಸುಮಾರು ಸರಿ ಅದು ಬರುವಾಗಲೇ ಯಾವುದೋ ಬೆಕ್ಕು ಕಟ್ಟಿಸ್ಕೊಂಡು ಬಂದು ದಾರಿ ತಪ್ಪಿ ಪಾಪ ನಮ್ಮನೆಗೆ ಬಂದಿತ್ತು. ಇವಾಗ ಅದು ಮರಿ ಹಾಕೋ ಸ್ಟೇಜಿಗೆ ಬಂದಿತ್ತು. ಇವತ್ತು ಅದು ಮರಿ ಹಾಕ್ತು. ಮೊನ್ನೆ ಎಲ್ಲ ಪಾಪ ಇದಕ್ಕೆ ರಾತ್ರಿ ಹೊಟ್ಟೆಗೆಲ್ಲ ಕಚ್ಚಿ ಸುಮಾರು ಕಷ್ಟ ಕೊಟ್ಟಿದೆ. ಅದ್ರ ಕೂದಲೆಲ್ಲ ಕಿತ್ತು ಬಂದುಬಿಡ್ತಿತ್ತು. ನನಗೆ ಎಷ್ಟೋ ಸಲ ಪಾಪ ಅನಿಸಿರೋದು ಅದು ಮಾಡೋದು ನೋಡಿ. ತಪ್ಪಿಸ್ತಾನೇ ಇರೋದು, ಹೀಗೆ ಆಗಿಬಿಟ್ಟಿತ್ತು. ಇವತ್ತು ಪಾಪ ಅದಕ್ಕೆ ಇದು ಸ್ಟಾರ್ಟ್ ಆಗಿತ್ತು, ಏನಂದರೆ ಹೆರಿಗೆ ಬೇನೆ ಸ್ಟಾರ್ಟ್ ಆಗಿತ್ತು. ಮರಿ ಹಾಕೋದಕ್ಕೆ ನೋವು ಸ್ಟಾರ್ಟ್ ಆಗಿತ್ತು ಅದಕ್ಕೆ. ಬೆಳಗ್ಗೆಯಿಂದ ಅದು ನನಗೂ ಆರಾಮಿಲ್ಲ. ಇವತ್ತು ತುಂಬ ಕೋಲ್ಡ್ ಆಗಿ ತಲೆ ಭಾರ, ಜ್ವರ ಇದೆಲ್ಲ ಆಗಿ ಒಂಥರ ತ್ರಾಸ ಆಗ್ತಾಯಿತ್ತು. ನಾನು ಬೆಳಿಗ್ಗೆ ಮಲ್ಕೊಂಡಿದ್ದೆ ರೂಮಲ್ಲಿ. ವಾರ್ಡ್ರೋಬ್ ಓಪನ್ ಮಾಡಿದ್ದೆ, ನಮ್ಮ ಬಟ್ಟೆ ತೆಗೆಯೋದಕ್ಕೆ ಅಂತ ಓಪನ್ ಮಾಡಿದ್ದೆ. ಹಾಗೆ ಇತ್ತು ಅದು. ಅದ್ರ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇತ್ತು. ಒಳಗಡೆ ಹೋಗೋದಕ್ಕೆ ಅದ್ರ ನೋವಿಗೆ ಮರಿ ಹಾಕೋಕ್ಕೆ ಜಾಗ ಹುಡುಕ್ತಾ ಇತ್ತು. ನನಗೆ ಡೌಟ್ ಬಂತಿದ್ದು ಮರಿ ಹಾಕೋಕ್ಕೆ ಅಂತ ಹಾಗೆ ಮಾಡ್ತಿದ್ದೆ. ಆಮೇಲೆ ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಆಚೆ ಬಿಟ್ಬಿಟ್ಟೆ. ಬೆಳಿಗ್ಗೆನೆ ಮಧ್ಯಾಹ್ನದಿಂದ ಎಲ್ಲ ರೂಮಲ್ಲಿ ಎಲ್ಲೆಲ್ಲ ಹೋಗ್ಬೋದು ಅಂತ ನೋಡ್ತಾನೆ ಇತ್ತು. ಅದು ಸುಮಾರು 3 ಗಂಟೆಗೆ ಜೋರಾಗಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತು. ಅವಾಗ ಭಯ ಆಯಿತು, ಮತ್ತು ಇದೇನಾದರೂ ಕಚ್ಚಕ್ಕೆ ಹೋಗ್ಬಿಡ್ತಾ ಅದಕ್ಕೆ ಅಂತೇಳಿ. ಅದ್ರಲ್ಲಿ ಕೂಗ್ತಿರೋದು ಬೇರೆ ಥರ ಇತ್ತು, ನೋವಾಗಿ ಬೇರೆ ಥರ ಕೂಗ್ತಾ ಇತ್ತು. ಆಮೇಲೆ ಈ ಬೇಕು ಅದ್ರ ಕೂಗ್ ಕೇಳ್ಬಿಟ್ಟು ಹೋಗಿ ಕಚ್ಬಿಟ್ರೆ ಅಂತೇಳಿ ಬೇಗ ಹೋಗಿ ನೋಡಿದ್ದಾಯಿತು. ಅದು ಪಾಪ ತುಂಬ ತ್ರಾಸಾಗ್ತಿತ್ತು, ಒದ್ದಾಡ್ತಿತ್ತು. ಆಮೇಲೆ ಮಕ್ಕಳ ರೂಮಲ್ಲಿ ಅವ್ರ ಮಂಚದ ಮೇಲೆಲ್ಲ ಹತ್ಕೊಳ್ತು. ಆಗಲೇ ಕೆಂಪಿ ಒಂದು 2-3 ಬೆಕ್ಕೆಲ್ಲ ನಾವು ಸಾಕಿದ್ದು ಅಲ್ಲೇ ಮರಿ ಹಾಕ್ಬಿಟ್ಟಿತ್ತಲ್ವ, ಮತ್ತು ಅಲ್ಲೇ ಹಾಕಿಬಿಟ್ರೆ ಗಲೀಜಾಗತ್ತೆ, ಕ್ಲೀನಿಂಗ್ ಎಲ್ಲ ಕಷ್ಟ ಅಂತೇಳ್ಬಿಟ್ಟು ಅದರ ಕೆಳಗಡೆ ಒಂದು ಮ್ಯಾಟ್ ಹಾಕಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಕೆಳಗಡೆ ಬಿಟ್ವಿ. ಅದರದ್ದು ಕೆಳಗಡೆ ಮರಿ ಹಾಕ್ತಾನೆ ಇರಲಿಲ್ಲ. ಮರಿ ಹಾಕಿ ಟ್ರೈ ಮಾಡ್ತಿತ್ತು, ಮರಿ ಆಚೆ ಬರ್ತಿರ್ಲಿಲ್ಲ. ತುಂಬ ಅಂದರೆ ತುಂಬ ಒದ್ದಾಡ್ತಿತ್ತು ಪಾಪ. ಬೆಳಿಗ್ಗೆಯಿಂದ ಒದ್ದಾಟ ನೋಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಇದು ಬಂದು ಕಚ್ಬಿಟ್ರಿ ಅಂತ ಒಂದು ಕಡೆ, ಯಾಕೆಂದ್ರೆ ನಾವು ಇರುವಾಗಲೇ ಕೆಲವು ಸರಿ ಬಂದು ಅಟ್ಯಾಕ್ ಮಾಡಿಬಿಡತ್ತೆ. ಅದು ಆ ನೋವಲ್ಲಿ ಮಗು ಬರೋ ಟೈಮಲ್ಲೆಲ್ಲ ಹೋಗಿ ಹೊಟ್ಟೆ ಕಚ್ಚಿಬಿಟ್ರಲ್ಲ, ಏನು ಮಾಡೋದು, ಅದು ಡೈರೆಕ್ಟ್ ಹೊಟ್ಟೆಗೆ ಕಚ್ಚೋದು, ಅದು ಆ ಥರ ಮಾಡ್ತಿತ್ತು. ಹಾಗೆ ಟೆರೆಸಿಗೆ ತೊಗೊಂಡು ಹೋದ್ವಿ. ಅಲ್ಲೂ ಕೂಡ ಬಟ್ಟೆ ಎಲ್ಲ ಹಾಕ್ಕೊಟ್ವಿ. ಅದ್ರ ಮೇಲೆ ಕೂತ್ಕೊಂಡಿಲ್ಲ, ಅದು ಒಂದು ಮೂಲೆಗೆ ಹೋಗಿತ್ತು. ಸುಮಾರು ಒದ್ದಾಡ್ತು. ನಂತರ ಅದಕ್ಕೆ ಹೊಟ್ಟೆ ಎಲ್ಲ ಮಸಾಜ್ ಮಾಡಿ ಎಲ್ಲ ಮಾಡಿ
ಅಂತೂ ಕಷ್ಟಪಟ್ಟು ಮಗು ಬಂತು. ನೋಡಿದ್ರೆ ಒಂದು ಮಗು ಸತ್ತೇ ಹೋಗಿತ್ತು ಹೊಟ್ಟೆಲಿ. ಪಾಪ ಅಂತ ಅನಿಸ್ತು ಆ ಮರಿ ಹುಟ್ಟಿದ ತಕ್ಷಣ. ಅದು ತುಂಬ ಹತ್ತಿತು, ಅದು ಒಂಥರ ಬೇಜಾರು ಮಾಡಿಕೊಂಡು ಹೋಗಿ ಎಲ್ಲ ಮಾಡ್ತು. ಆ ಮಗುಗೆ ಜೀವನೇ ಇರಲಿಲ್ಲ. ಇದು ಕೂಡ ತುಂಬ ಕಷ್ಟಪಡ್ತಿರೋದು. ಅದು ಮರಿ ಸತ್ತೋಗಿದ್ದಕ್ಕೇ ಅಷ್ಟೊಂದು ಕಷ್ಟ ಆಗ್ತಿತ್ತು ಅನ್ಸತ್ತೆ. ಬೆಳಗ್ಗೆಯಿಂದ ಮರಿ ಹಾಕ್ಬೇಕಂತ ಟ್ರೈ ಮಾಡುತ್ತೆ, ಆಗ್ತಾ ಇಲ್ಲ. ಸ್ವಲ್ಪ ಆಚೆ ಬಂದಿದೆ, ಪೂರ್ಣ ಮರಿ ಆಚೆ ಬರ್ತಾನೂ ಇಲ್ಲ. ಯಾಕೆಂದರೆ ಸತ್ತೋಗಿದೆ, ಕೈ ಕಾಲೆಲ್ಲ ಕುಣಿಯಲ್ಲ ಅಲ್ವಾ, ಅದಕ್ಕೆ ಆಚೆ ಬರ್ತಾ ಇಲ್ಲ ಅದು. ಇದು ತುಂಬ ಕಷ್ಟಪಡ್ತಾ ಇದೆ. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋದು ಏನು ಅಂತೇಳೆಲ್ಲ ಟೆನ್ಷನ್ ಆಗಿಬಿಟ್ಟಿತ್ತು. ಅಂತೂ ಸತ್ತೋಗಿರೋ ಮರಿನೂ ಆಚೆ ಬಂತು, ಮತ್ತು 3 ಮರಿನ ಹಾಕ್ತು. ಬನ್ನಿ ಹೇಗಿತ್ತು ಅಂತ ತೋರಿಸ್ತೀನಿ. ಅದ್ರ ಮರಿ ಹೇಗಿದೆ, ಅದ್ರ ಇನ್ನೊಂದು ಮರಿ ಕಳ್ಕೊಳ್ತಲ್ಲ ಅದು ಹೇಗಿದೆ ಎಲ್ಲ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಬೇಜಾರಾಯಿತು ಮಾತ್ರ. ಪಾಪ ಮೊದಲನೇ ಸಾರಿ ಮರಿ ಹಾಕಿದ್ದು ಅದು ಕೂಡ ಚಿಕ್ಕ ಬೆಕ್ಕು. ಅದಕ್ಕೊಂದು 4 ತಿಂಗಳ ಆಗಿರ್ಬೋದು ಅಷ್ಟೇ. ಆ ಚಿಕ್ಕ ಬೆಕ್ಕಿನ ಹೊಟ್ಟೆಲೇ ಮತ್ತು ಮರಿಗಳು. ಪಾಪ ಬೆಕ್ಕಿನ ಜೀವನ ಎಲ್ಲ ತುಂಬಾ ಕಷ್ಟ, ತುಂಬ ಪಾಪ ಅನಿಸುತ್ತೆ ನೋಡಿದ್ರೆ. ಇನ್ನು 4 ಮರಿ ಇದೆ ಕೆಳಗಡೆ ಈ ಬೆಕ್ಕಿಂದು. ಎಷ್ಟೊಂದು ಬೆಕ್ಕಿನ ಮರಿಗಳಾಗ್ಬಿಡ್ತು. ಈಗ ಬೇರೆ ನಮ್ಮದು ಮಕ್ಕಳದೆಲ್ಲ ಸ್ಕೂಲ್ ಮುಗಿದ್ಮೇಲೆ ಓಡಾಟ ಎಲ್ಲ ಇರುತ್ತೆ, ಏನು ಮಾಡೋದು ಅನ್ನೋದೇ ಒಂದು ಯೋಚನೆ ಆಗಿಬಿಟ್ಟಿದೆ. ಸರಿಯಾದ ಜಾಗಕ್ಕೆ ಸರಿಯಾದ ಜನರಿಗೆ ಕೊಡಬೇಕು. ಕೆಲವೊಬ್ರು ಕೇಳ್ತಾಯಿದ್ರು ಬೇಕು ಅಂತೇಳಿ, ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಈ ಪುಟ್ಟ ಮರಿಗಳಿಗೆ 2 ತಿಂಗಳ ಮೇಲೆ ಆಯಿತು. ಸ್ವಲ್ಪ ಹಾಲೆಲ್ಲ ಇಟ್ಟರೆ ಪ್ಲೇಟಲ್ಲಿ ಕುಡಿಯೋಕ್ಕೆಲ್ಲ ಕಲಿಸಿದ್ದೀನಿ. ಸ್ವಲ್ಪ ಇನ್ನೊಂದು 15 ದಿವಸ ಅದಕ್ಕೆ ರೂಢಿ ಆದರೆ ಯಾರಿಗಾದರೂ ಚೆನ್ನಾಗಿ ಸಾಕೊಳ್ಳೋ ವೃತ್ತರು ಸಿಕ್ಕಿದ್ರೆ ಕೊಡೋಣ ಅಂತೇಳಿ. ನಿಮಗೂ ಯಾರಿಗಾದರೂ ಬೆಕ್ಕಿನ ಮರಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ, ಮುದ್ದಾಗಿದೆ ಎಲ್ಲ ಬೆಕ್ಕಿನ ಮರಿಗಳು ಕೂಡ. ಯಾರಾದರೂ ಪ್ರೀತಿಯಿಂದ ಸಾಕುವಂಥವ್ರಿದ್ರೆ ಖಂಡಿತ ಸಾಕ್ಕೊಳ್ಳಿ. ಯಾಕೆಂದರೆ ನಮಗೆ ಸ್ವಲ್ಪ ಕಾಲಲ್ಲಿ ತಗೊಂಡು ಓಡಾಡೋ ಥರನೂ ಇಲ್ಲ. ನಾವು ಸ್ವಲ್ಪ ಗೊತ್ತಲ್ಲ, ರಜೆ ಅಂದಾಗ ಎಲ್ಲಾದರೂ ಆ ಕಡೆ ಈ ಕಡೆ ಟ್ರಿಪ್ ಆಗ್ತಾ ಇರ್ತೀವಿ, ಆವಾಗ ನೋಡ್ಕೊಳ್ಳೋದು ಬೇಕು. ಅದು 2 ಬೆಕ್ಕಿದೆ ಅಲ್ವಾ, 2 ಬೆಕ್ಕೂ ಇಲ್ಲೇ ಇಟ್ಬಿಟ್ರೆ 2 ಬೆಕ್ಕಿನ ಮರಿನೂ ಇಟ್ಟರೆ ಈ ದೊಡ್ಡ ಬೆಕ್ಕು, ಈ ಹಳೆ ಬೆಕ್ಕಿದೆಲ್ಲ ಕಪ್ಪು ಬೆಕ್ಕು ಏಜ್ ಆಗಿದ್ದು, ಆ ಬೆಕ್ಕಿಗೆ ತ್ರಾಸು ಕೊಡುತ್ತೆ. ಮತ್ತು ಅದ್ರ ಮರಿನೆಲ್ಲ ತಿಂದು ಸಾಯಿಸ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಮನೇಲಿ ಇಟ್ಕೊಂಡು. ಯಾರಾದರೂ ನೋಡ್ಕೊಳ್ಳೋರು ಇಟ್ಕೋಬೋದು, ಆದರೂ ನಮ್ಮ ಥರ ಕೇರ್ ಮಾಡೋಕ್ಕಾಗಲ್ಲ ಅವರಿಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರಾದರೂ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿ ಮುದ್ದಾಗಿ ಕ್ಯೂಟಾಗಿದೆ ಬೆಕ್ಕಿನ ಮರಿಗಳು. ನೋಡಿ ಇವಾಗ ಇದನ್ನ ಕುಡಿತೀನಿ. ಈಗ ಸಖತ್ತಾಗಿದೆ, ಒಳ್ಳೆ ಟೇಸ್ಟಿಯಾಗಿದೆ ಮಾತ್ರ. ತುಂಬ ಕೂಲಾಗಿ ತಂಪಾಗಿದೆ. ಯಾಕೆಂದರೆ ಹಾಲು ತಂಪಿದೆ, ಐಸ್ ಹಾಕ್ಕೊಂಡಿದ್ದೀನಿ. ಅವಲಕ್ಕಿ ತುಂಬಾ ತಂಪು. ಹಾಗೆ ಅದ್ರ ಜೊತೆಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಈ ಒಣ ಅವಲಕ್ಕಿ ಇರುತ್ತಲ್ವ, ಈಗ ನೀವು ಟ್ರಾವೆಲಿಂಗ್ ಎಲ್ಲ ಮಾಡ್ತಾ ಇರ್ತೀರ, ತುಂಬ ರಿಸಸ್ ಬರೋ ಥರ ಆಗುತ್ತೆ ಕೆಲವರಿಗೆ. ರಿಸಸ್ಸಿಗೆ ಹೋಗೋದು ಅವಾಗ ಹೋಗೋದು ಕಷ್ಟ ಆಗುತ್ತೆ. ಅಂಥವರು ಒಣ ಅವಲಕ್ಕಿನ ತಿಂತಾ ಇದ್ದರೆ ರಿಸಸ್ಸಿಗೆ ಹೋಗೋದು ಕಡಿಮೆ ಆಗುತ್ತೆ. ಯಾಕೆಂದರೆ ಅದು ನೀರಿನ ಅಂಶನ ಹೀರ್ಕೊಂಡ್ಬಿಟ್ಟು ಜಾಸ್ತಿ ರಿಸಸ್ಸಿಗೆ ಹೋಗಿರೋ ಥರ ಮಾಡುತ್ತೆ. ಅದಕ್ಕೋಸ್ಕರ ಈಗ ನೀವೇ ನೋಡ್ಬೋದು, ಅವಲಕ್ಕಿಗೆ ನೀರು ಹಾಕಿದರೆ ಬೇಗ ಅದು ಗಟ್ಟಿ ಆಗ್ತಾ ಬಂದುಬಿಡುತ್ತೆ. ಅಥವಾ ಅವಲಕ್ಕಿ ಮಜ್ಜಿಗೆ ಎಲ್ಲ ತಿಂದುಬಿಟ್ರೆ ನೋಡಿ ಬೇಗ ಅದು ಮಜ್ಜಿಗೆ ಬೇಗ ಒಣಗ್ತಾ ಬಂದುಬಿಡುತ್ತೆ, ಮತ್ತೆ ಹಾಕಬೇಕಾಗತ್ತೆ. ಅದಕ್ಕೆ ಹಾಗೆಯೇ ರಿಸಸ್ಸು ಕೂಡ ನಿಮಗೆ ಪದೇ ಹೋಗೋದಿರಲ್ಲ. ಅದಕ್ಕೋಸ್ಕರ ನೀವೆಲ್ಲಾದರೂ ಟ್ರಾವೆಲಿಂಗ್ ಮಾಡ್ತಿದ್ದೀರಾ ಅಂದರೆ ಒಣ ಅವಲಕ್ಕಿ ತಿನ್ನಿ. ನಾವೆಲ್ಲ ಅದೇ ಥರ ಮಾಡೋದು. ಅದಕ್ಕೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಯಾಕೆಂದರೆ ಎಲ್ಲ ಥರ ವಾಶ್ರೂಮಲ್ಲಿ ಹೋಗೋಕ್ಕೆ ಇಷ್ಟ ಆಗಲ್ಲ, ಗಲೀಜೆಲ್ಲ ಇರುತ್ತೆ. ಸರಿಯಾದ ಜಾಗದಲ್ಲಿ ಹೋದರೆ ಮಾತ್ರ ಒಳ್ಳೆಯದು. ಕೆಲವೊಮ್ಮೆ ಇನ್ಫೆಕ್ಷನ್ ಎಲ್ಲ ಆಗಿಬಿಡತ್ತೆ. ಅದಕ್ಕೋಸ್ಕರ ನೀವು ಕೂಡ ಮಾಡ್ಕೊಂಡು ಕುಡೀರಿ. ಸಾಕದ ಬೇಕಲ್ಲ, ಮತ್ತು ಆ ಬೇಕು ಬಂದಿಲ್ಲ. ಬೆಳಗ್ಗೆಯಿಂದ ಜಾಗ ಹುಡುಕ್ತಿತ್ತು. ಅದಕ್ಕೆ ರಾಶಿ ಹೊತ್ತಿನ ಶೀಘ್ರ ಶುರು ಆಗೋಯ್ತು ಪಾಪ. ಅರ್ಧ ಬಲ್ಕ ಇದ್ದು ಡಾಕ್ಟರ್ ಕರ್ಸಕ್ಕಾಗ್ತದೆ ಕೆಲಸ. ಅರೆ ಈ ಜಾಗಕ್ಕೆ ಬಂದು ಹಾಕತ್ತಿದ್ದಪ್ಪ, ಅಷ್ಟು ಬಟ್ಟೆ ಕೊಟ್ಟರು ಗಲೀಜಾಗೋತು ಮನೆ.
ಆದರೆ ಯಾವ ಬೆಕ್ಕಿಗೂ ಅದಕ್ಕೆ ಶೀಕರ ಗೊತ್ತಾಗಿತ್ತಿಲ್ಲ, ಇದು ಮೊದಲೇ ಗೊತ್ತಾಯ್ತು ಶೀಕರ ಬೆಳಗಿಂದ ರಾಶಿ ಕ್ರಾಸ್ ಮಾಡ್ತು. ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ವೆರಿ ಗುಡ್ ಮರಿ. ಸಕ್ಸಸ್ಫುಲಿ ಮಾಡಿರೋದು. ಸಣ್ಣಕ್ಕಿತ್ತು ಮರಿ. ಎಲ್ಲಿ ಅಂತಾರೆ ಒಂದು ಬೆಳಿಗ್ಗೆಯಿಂದ ಕಷ್ಟಪಟ್ಟು ಇವಾಗ ಮರಿ ಆಗ್ತು. ಬೆಳಿಗ್ಗೆಯಿಂದ ನಮ್ಮ ವಾರ್ಡ್ರೋಬ್ ಒಳಗಡೆ ಎಲ್ಲ ಹೋಗೋಕ್ಕೆ ಟ್ರೈ ಮಾಡ್ತಾ ಇತ್ತು, ಬಟ್ಟೆ ಸಂದಿಲೆಲ್ಲ ಹೋಗೋದಕ್ಕೆ. ಬೆಳಗಿಂದ ಡೌಟ್ ಬರ್ತಾ ಇತ್ತು ನನಗೆ. ಈಗಂತೂ ಮರಿ ಹಾಕಿಕೊಂಡು ಅರ್ಧ ಗಂಟೆ 1 ಗಂಟೆ ಮುಂಚೆ ಜೋರಾಗಿ ಚೀರಾಡೋದಕ್ಕೆ ಸ್ಟಾರ್ಟ್ ಮಾಡ್ತು, ಕೂಗಾಡೋದಕ್ಕೆ. ತುಂಬ ನೋವು ಬಂತು ಅನಿಸುತ್ತೆ ಪಾಪ. ಇನ್ನೊಂದು ಬೆಕ್ಕಿರೋದ್ರಿಂದ ಇದನ್ನ ಟೆರೆಸ್ಸಿಗೆ ಕರ್ಕೊಂಡು ಬಂದ್ವಿ. ಯಾಕೆಂದರೆ ಅದು ಇದನ್ನ ಡೈಲಿ ಕಚ್ಚಿಬಿಡ್ತಿತ್ತು ಹೊಟ್ಟೆಗೆ, ಮತ್ತು ಮರಿನೇನಾದರೂ ತಿಂದುಬಿಟ್ರೆ ಪಾಪ ಅಂತೇಳಿ ಮೇಲೆ ಬಂದು ತುಂಬ ಒದ್ದಾಡ್ತು. ಆನಂತರ ಅದ್ರ ಹೊಟ್ಟೆ ಎಲ್ಲ ಮಸಾಜ್ ಮಾಡಿಕೊಟ್ಟೆ. ಸುಮಾರು ಹೊತ್ತಿಂದ ಹೊಟ್ಟೆ ಮಸಾಜ್ ಮಾಡಿ ಆಮೇಲಂತೂ ಮರಿ ಹಾಕ್ತು. ನೀರು ಮೊಟ್ಟೆ ಒಡೆದು ಮರಿ ಹೊರಗಡೆ ಬಂತು. ಒಂದು ಸ್ವಲ್ಪ ಭಯ ಪಟ್ಟಿದ್ವಿ. ಹೊಟ್ಟೆ ಮಸಾಜ್ ಮಾಡ್ತಾ ಅರ್ಧ ಮರಿ ಬಂತು. ಊರೆಲ್ಲ ಓಡಾಡ್ತಾ ಇತ್ತು ಕೂಗ್ತಾ. ಡಾಕ್ಟ್ರ್ ಕರೆಸೋದು, ಏನೋ ಬೆಕ್ಕಿಗೆ ಏನಾದರೂ ಆಗ್ಬಿಡತ್ತೇನೋ ಪಾಪ ಅಂತೆಲ್ಲ ಅನಿಸ್ತಾ ಇತ್ತು. ಆಮೇಲೆ ಸರಿಯಾಗಿ ಮರಿ ಹಾಕ್ತು. ಒಂದು ಅರ್ಧ ಗಂಟೆ ಚೆನ್ನಾಗಿ ಮಸಾಜ್ ಕೊಟ್ಟ ಮೇಲೆ ಮರಿ ಹಾಕ್ತು. ತುಂಬಾ ಒದ್ದಾಡ್ಬಿಡ್ತು ಪಾಪ. ಇವಾಗ 1 ಮರಿ ಬಂದಿದೆ. ಇದು ಮೊದಲನೇ ಸಾರಿ ಅಮ್ಮ ಹಾಕ್ತಿರೋ ಬೆಕ್ಕು ಇದು. ಇದೊಂದು ಮರಿ ಹುಟ್ಟುವಾಗಲೇ ಸತ್ತೋಗಿದೆ. ಇದು 1 ಮರಿ ಸರಿ ಇದೆ, ಇನ್ನು ಮರಿ ಹಾಕಬೇಕು. ಇದು ಪಾಪ ನೋಡಿ ಸತ್ತೇ ಹೋಗ್ಬಿಟ್ಟಿದೆ. ಪಾಪ ಈ ಮರಿನ ಎಷ್ಟೊಂದು ನೆಕ್ಕಿ ನೋಡ್ತಾ ಇದೆ. ಏನು ಮಾಡಿದ್ರು ಅದಕ್ಕೆ ಪಾಪ ಜೀವನೇ ಇಲ್ಲ ಹುಟ್ಟುವಾಗಲೇ. ಬಂದು ಇಲ್ಲಿ ಕಸದ ರಾಶಿ ಮತ್ತೆ ಮರಿ ಹಾಕ್ಕೊಂಡಿದೆ ಧೂಳಲ್ಲಿ. ಎಲ್ಲ ಕಡೆ ಓಡಾಡಿ ಇಲ್ಲಿ ಒಂದು ಮರಿ ಹಾಕ್ಕೊಳ್ತು. ಎಷ್ಟು ಚಂದ ಗುಲಾಬಿ ಹೂವು ಇದೆ ನೋಡಿ, ಇಷ್ಟೆಲ್ಲ ಹೂವು ಇದೆ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.